ಟ್ಯೂಮರ್ ಅಂದ್ರೆ ಗಡ್ಡೆ ಅಂತ. ಹಿಂದೆ ನಮಗೆ ಈ ಟ್ಯೂಮರ್ ಅನ್ನೋ ಭಯ ಇಲ್ಲದೆ ಇರುವಂತ ಸರ್ಕಮ್ಸ್ಟೆನ್ಸಸ್ ಅಲ್ಲಿ ಏನೋ ಗಡ್ಡೆ ಬೆಳೆದಿದೆಯಂತೆ ಅಂತ ಲೈಟ್ ಆಗಿ ತಗೊಳ್ತಾ ಇದ್ವಿ. ಈಗ ಅದನ್ನ ಟ್ಯೂಮರ್ ಅಂದ ತಕ್ಷಣನೇ ಇದು ಕ್ಯಾನ್ಸರ್ ಏನೋ. ವಾರಣಾಸಿನಲ್ಲಿ ರೂಮಲ್ಲಿ ಮಲಗಿದೀವಿ, AC ವರ್ಕ್ ಆಗ್ತಾ ಇಲ್ಲ, ನಾನು ಉಸಿರಾಟದ ತೊಂದರೆ ಆಯ್ತು, ನಡೆಯೋಕೆ ತೊಂದರೆ ಆಯ್ತು, ನೆಕ್ಸ್ಟ್ ಡೇ ಊಟ ಮಾಡಕ್ ತೊಂದರೆ ಆಯ್ತು. ನಾನು ಅನ್ಕೊಂಡೆ ಬಿಕಾಸ್ ಆಫ್ ಆಕ್ಸಿಜನ್ ಇರ್ಲಿಲ್ವಲ್ಲ ಅದಕ್ಕೋಸ್ಕರ ಇದು ಅನ್ಕೊಂಡೆ. ಒಬ್ರು ಡಾಕ್ಟರ್ ಹೇಳಿದ್ರು ಇವತ್ತು ಹಾರ್ಟ್ ಅಟ್ಯಾಕ್ ಆಗಿದೆ, ಈಗ ಆಗ್ತಾ ಇದೆ ನೋಡಿ, ಆಗಿದೆ, ದಯವಿಟ್ಟು ಅಡ್ಮಿಟ್ ಆಗಿದೆ, ನಿಮಗೆ ಬೈಪಾಸ್ ಸರ್ಜರಿ ಆಗಬೇಕು ಅಥವಾ ಓಪನ್ ಹಾರ್ಟ್ ಸರ್ಜರಿ ಆಗಬೇಕು ಅಥವಾ ಕೀ ಹೋಲ್ ಸರ್ಜರಿ ಅಥವಾ ಸ್ಟಂಟ್ ಹಾಕಬೇಕು ಅಂದರು. ನಾನು ಏನಾದ್ರು ಚೆಕ್ ಮಾಡಿಸ್ಕೋಬೇಕಾ, 1 ವರ್ಷ ಆಯ್ತಲ್ಲ ಅಂತ. ಏನೂ ಅವಶ್ಯಕತೆ ಇಲ್ಲ, ಇಫ್ ಯು ಆರ್ ಕಂಫರ್ಟಬಲ್, ಮತ್ತು ಹೊಸ ಮಾಹಿತಿಗಳು ಏನು ಬೇಡ ಅಂತ. ನನಗೆ ಹಾರ್ಟ್ ಅಟ್ಯಾಕ್ ಆಗಿದ್ದೆ ಅನ್ನೋದು ಡೇಟಾನೇ, ಆದರೆ ನೀನು ಬದುಕೋತೀಯಾ ಅಂದಿದ್ದು ಡೇಟಾನೇ. ಒಂದು ವರ್ಷದ ಮುಂಚೆ ನನಗೆ 28ನೇ ತಾರೀಕು ಮಾರ್ಚು 2024 ಒಬ್ರು ಡಾಕ್ಟರ್ ಹೇಳಿದ್ರು ಇವತ್ತು ಹಾರ್ಟ್ ಅಟ್ಯಾಕ್ ಆಗಿದೆ, ಈಗ ಆಗ್ತಾ ಇದೆ ನೋಡಿ, ಆಗಿದೆ, ದಯವಿಟ್ಟು ಅಡ್ಮಿಟ್ ಆಗಿ. ಅವ್ರು ECG ನೋಡಿ ಹೇಳಿದ್ರು, ನನ್ನ ಮುಖ ನೋಡಿದ್ರು, ECG ಮಾಡೋಣ ಅಂದ್ರು, ECG ಮಾಡಿದ್ರು, ದೇರ್ ಇಸ್ ಎನ್ ಅಟ್ಯಾಕ್ ವಿಚ್ ಹಸ್ ಹ್ಯಾಪೆಂಡ್, ಈಗ ಅಡ್ಮಿಟ್ ಆಗಬೇಕು ಅಂತ. ಡಾಕ್ಟರ್ ನಾನು ನಾಳೆ ನಾಡಿದ್ದು ಒಂದು ಪ್ರೋಗ್ರಾಮ್ ಇದೆ, ಮುಗಿಸ್ಕೊಂಡು ಅಡ್ಮಿಟ್ ಆಗ್ತೀನಿ, ಅವೆಲ್ಲ ಏನಿಲ್ಲ, ಈಗ ಆಗ್ಬೇಕು ಅಂದ್ರು. ನಾನು ಸೆಕೆಂಡ್ ಒಪಿನಿಯನ್ ತಗೋಬೇಕು ಅಂತ ಬಂದೆ. ನನ್ನ ಫ್ರೆಂಡ್ ಹತ್ರ ಸೆಕೆಂಡ್ ಒಪಿನಿಯನ್ ತಗೊಂಡೆ, ECG ಕಳಿಸ್ಕೊಟ್ಟೆ. ಅವ್ರು ಹೇಳಿದ್ರು ನಾಳೆ ಬೆಳಿಗ್ಗೆ ಆಗಿ ಅರ್ಜೆನ್ಸಿ ಏನಿಲ್ಲ ಅಂದ್ರು. ಅವರೇ 1 ಗಂಟೆ ಆದ್ಮೇಲೆ ಇಲ್ಲಪ್ಪ ಆಗ್ಬಿಡು, ಯಾವ್ದಕ್ಕೂ ರಿಸ್ಕ್ ಬೇಡ ಅಂತ. ಅದೇ ಆದ್ರೆ ಕೆಲವೇ ಕ್ಷಣಗಳು ನನಗೆ ಆತಂಕ ಆಯ್ತತ್ತು. ನಿಮಗೆ ಇನ್ನೊಂದಷ್ಟು ಸತ್ಯಗಳು ಹೇಳ್ತೀನಿ. ಆ ಸಿಚುಯೇಷನ್ ನನಗೆ ಅವತ್ತಾಯ್ತಲ್ಲ, ಆ ತರ 7-8 ಸಲ ಆಗಿದೆ ಮೊದಲು. ಅವತ್ತೇ ಅಲ್ಲ, ವಾರಣಾಸಿಗೆ ಹೋಗಿದ್ದೆ. ವಾರಣಾಸಿನಲ್ಲಿ ರೂಮಲ್ಲಿ ಮಲಗಿದೀವಿ, AC ವರ್ಕ್ ಆಗ್ತಾ ಇಲ್ಲ, ನಾನು ಉಸಿರಾಟದ ತೊಂದರೆ ಆಯ್ತು, ನಡೆಯೋಕೆ ತೊಂದರೆ ಆಯ್ತು, ನೆಕ್ಸ್ಟ್ ಡೇ ಊಟ ಮಾಡಕ್ ತೊಂದರೆ ಆಯ್ತು. ನಾನು ಅನ್ಕೊಂಡೆ ಬಿಕಾಸ್ ಆಫ್ ಆಕ್ಸಿಜನ್ ಇರ್ಲಿಲ್ವಲ್ಲ ಅದಕ್ಕೋಸ್ಕರ ಇದು ಅನ್ಕೊಂಡೆ. ವಿರಾಜಪೇಟೆಗೆ ಹೋಗಿದ್ದೆ, ಫ್ರೆಂಡ್ಸ್ ಎಲ್ಲ ಹೋಗಿದ್ವಿ. ವಿರಾಜಪೇಟೆಗೆ ನಾನೇ ಡ್ರೈವ್ ಮಾಡ್ಕೊಂಡು ಹೋಗಿದ್ದೀನಿ. ಅವತ್ತು ಹೀಗೆ ಮ್ಯಾಸಿವ್ ಆಯ್ತು. ಅದಾದ್ಮೇಲೆ ಅಲ್ಲಿ ಚೆನ್ನಾಗಿದೆ ಅಂತ ಹೇಳ್ಬಿಟ್ಟು ಮಸಾಜ್ ಮಾಡಿಸ್ದೆ. ಮಸಾಜ್ ಮಾಡುವಾಗ ಅವ್ನು ತುಂಬಾ ರಫ್ ಆಗಿ ಮಾಡ್ಬಿಟ್ಟ. ಆಮೇಲೆ ವಾಪಸ್ ಅವತ್ತೇನೆ ನಂಗೆ ಕುಸ್ದೋಗಿದ್ದೆ, ಮಲಗ್ಲಿಲ್ಲ, ಎಚ್ಚರವಾಗಿದ್ದೆ. ನಂಗೆ ಅವತ್ತು ಅನ್ನಿಸ್ತು ನಂಗೇನೋ ಆಗಿದೆ ಅಂತ. ನೆಕ್ಸ್ಟ್ ಟೆಸ್ಟ್ ಮಾಡಿಸ್ಕೊಳಕ್ ಹೋದೆ, ಎಲ್ಲ ಗೊತ್ತಾಗ್ತಾ ಬಂತು. ಆದ್ರೆ ಇಷ್ಟು ಗೊತ್ತಾಗೋವಾಗ್ಲೂ ನನ್ ಕುಗ್ಲಿಲ್ಲ, ಪ್ರಿಪೇರ್ಡ್ ಆಗ್ತಾ ಬಂತು. ಪ್ರಿಪೇರ್ಡ್ ಅಂದ್ರೆ ಏನಾಗಿದೆ ಅದ್ ನಂಗೆ ಗೊತ್ತಾಗ್ಬೇಕು. ಅದ್ ಇವಾಗ ನನ್ನ ದೇಹ ಚೆನ್ನಾಗಿದೆ ಅಂದ್ರೆ ನನ್ನ ಫ್ರೆಂಡ್ ಅಂತದ್ದು, ನನ್ನ ದೇಹಕ್ಕೆ ಏನೋ ಆಗಿದೆ ಅಂದ್ರೆ ಅದ್ ನನ್ನ ಶತ್ರು ಅಂತ. ಶತ್ರು ಯಾರು ನಂಗೆ ಗೊತ್ತಾಗ್ಬೇಕು. ಯಾವ ಪಾರ್ಟ್ ಆಫ್ ದ ಬಾಡಿ ಶತ್ರು ನಂಗೆ ಅವತ್ತಿಗೆ, ಅದಕ್ಕೆ ಏನ್ ಮಾಡ್ಬೇಕಪ್ಪ, ಹೀಲಿಂಗ್ಗೆ ತಯಾರಾಗ್ತಾ ಬಂದೆ. ಇವತ್ತಿಗೆ ನಾನು ಸ್ವಲ್ಪ ಮಟ್ಟಿಗೆ, ಪೂರ್ಣ ಇಲ್ಲದೆ ಇದ್ದು ಸ್ವಲ್ಪ ಮಟ್ಟಿಗೆ ನಾನು ಆರೋಗ್ಯವಾಗಿದ್ದೀನಿ. ಆದ್ರೆ ಡೇಟಾ ಡ್ರಿವನ್ ಡಿಸೀಸಸ್ ನನ್ನ ಮೇಲೆ ಎಫೆಕ್ಟ್ ಮಾಡಲಿಲ್ಲ. ಡೇಟಾ ಅಟ್ಯಾಕ್ ಆಗಿದೆ, ಕೆಲವು ಕ್ಷಣಗಳ ಆತಂಕ ನನಗೂ ಆಯ್ತು, ಮನೆಯವ್ರಿಗೂ ಆಯ್ತು, ಎಲ್ಲ ಆಯ್ತು. ಬಿಕಾಸ್ ಐ ವಾಸ್ ಅನ್ಪ್ರಿಪೇರ್ಡ್ ಫಾರ್ ಎ ಸರ್ಕಮ್ಸ್ಟೆನ್ಸ್. ಅನ್ಪ್ರಿಪೇರ್ಡ್. ಅಲ್ಲಿ ಒಳಕೊಟ್ಟದೆ ಐ ಬಿಕೇಮ್ ಪ್ರಿಪೇರ್ಡ್. ನಂಗೆ ಒಂದು ಪ್ರಿಪರೇಷನ್ ಟೈಮು 1-2 ಗಂಟೆಗಳು ಬೇಕಾಗಿತ್ತು, ಪ್ರಿಪೇರ್ ಆಗ್ಬಿಟ್ಟೆ, ಆಯ್ತಾ. ಆದ್ರೆ ನನ್ನ ಮನಸ್ಥಿತಿ ಎಲ್ರಿಗೂ ಬರ್ಲಿಕ್ಕೆ ಸಾಧ್ಯ ಇಲ್ಲ. ರೈಟ್. 3ನೇ ಕೇಸ್ ಹಿಸ್ಟ್ರಿ ಇದು, ನಾನೇನೆ. ಅದಾದ್ಮೇಲೆ ನಂಗೆ ಹೇಳಿದ್ರು ನಿಂಗೆ ಕಿಡ್ನಿ ಇನ್ಫೆಕ್ಟ್ ಆಗಿದೆ, ಪ್ರೋಸ್ಟೇಟ್ ಇನ್ಫೆಕ್ಟ್ ಆಗಿದೆ, ಲಂಗ್ಸ್ ಇನ್ಫೆಕ್ಟ್ ಆಗಿದೆ, ಲಂಗ್ಸ್ ಅಲ್ಲಿ 80% ಡ್ಯಾಮೇಜ್ ಆಗೋಗಿದೆ ಎಲ್ಲ ಹೇಳಿದ್ರು. ಆಯ್ತಪ್ಪ, 20% ಇದೆಯಲ್ಲ, ಬದುಕೋತೀನಿ. ಹಾರ್ಟ್ ನಿಂಗೆ 1 ವಾಲ್ವ್ ಕಂಪ್ಲೀಟ್ಲಿ ಬ್ಲಾಕ್ಡ್, ಅದರ ಬಾಕಿ ವಾಲ್ವ್ಸ್ ಇನ್ನೊಂದು 3 ವಾಲ್ವ್ 90% ಬ್ಲಾಕ್ಡ್, ಪ್ಯಾಸೇಜಸ್ ಇಲ್ಲ ಅಂತಂದ್ರು. ಡಾಕ್ಟರ್ ಇನ್ನೊಬ್ರು ಹೇಳಿದ್ರು, ಇದು 1 ಡಾಕ್ಟರ್ ಹೇಳಿದ್ದು ಅಥವಾ 3-4 ಡಾಕ್ಟರ್ಸ್ ಹೀಗೆ ಹೇಳಿದ್ದು, ನಿಮಗೆ ಬೈಪಾಸ್ ಸರ್ಜರಿ ಆಗ್ಬೇಕು ಅಥವಾ ಓಪನ್ ಹಾರ್ಟ್ ಸರ್ಜರಿ ಆಗ್ಬೇಕು ಅಥವಾ ಕೀ ಹೋಲ್ ಸರ್ಜರಿ ಅಥವಾ ಸ್ಟಂಟ್ ಹಾಕಬೇಕು ಅಂದ್ರು. ಇದು ಒಂದು ಸೆಟ್ ಆಫ್ ಡಾಕ್ಟರ್ಸ್ ಹೇಳಿದ್ದು. ಇನ್ನೊಂದು ಸೆಟ್ ಆಫ್ ಡಾಕ್ಟರ್ಸ್ ಇಬ್ಬರಿದ್ರು ನಂಗೆ, ಡಾಕ್ಟರ್ ಪ್ರಭಾವತಿ ಆಫ್ ಜಯದೇವ ಮತ್ತೆ ಡಾಕ್ಟರ್ ಸಚಿನ್ ರಾವ್ ಆಫ್ ಜಯದೇವ ಮೈಸೂರ್. ಅವರಿಬ್ರು ಹೇಳಿದ್ರು ಆರಾಮಿದೆ, ಮೇಂಟೈನ್ ಮಾಡ್ಕೊಂಡು ಹೋಗ್ಬೇಕು ನೀವು, ಇನ್ನೊಂದು ಸ್ವಲ್ಪ ಇದೆ, ನಿಮ್ಗೆ 90% ಬ್ಲಾಕ್ ಆಗಿರೋ 10% ಓಪನ್ ಇದೆ ಅಂತ. ಈಗ 90% ಬ್ಲಾಕ್ ಆಗಿದೆ ಅಂತ ಗಾಬರಿ ಬೀಳಲ್ಲ, ಅಥವಾ 10% ನಂಗೆ ಓಪನ್ ಇದೆ ಅಂತ ಸಂತೋಷ ಪಡ್ಲ, ಚಾನ್ಸಸ್ ಇದೆ ಅಂತ. ಸೊ ಈಗ ನಂಗೆ ಅದರ ಕನೆಕ್ಟೆಡ್ ಇನ್ಫಾರ್ಮೇಶನ್ಸ್ ತಗೊಳ್ಳಿಕ್ ಶುರು ಮಾಡಿದೆ. 10% ಓಪನ್ ಇದೆಯಲ್ವಾ, ಸಾಧ್ಯ ಆದ್ರೆ ಕಡಿಮೆ ಆಗತ್ತಾ ಅಂತ ಯೋಚನೆ ಮಾಡಕ್ ಶುರು ಮಾಡಿದೆ. ಅದಕ್ಕೆ ಕನೆಕ್ಟೆಡ್ ಡಯಟ್. ಈ 90% 92 ಆಗ್ಬಾರ್ದಲ್ವಾ. ಕರೆಕ್ಟ್.
95 ಆಗ್ಬಾರ್ದಲ್ವಾ, ಅದಕ್ಕೆ ಏನೇನ್ ಮಾಡ್ಬೇಕು ರೆಡಿ ಮಾಡ್ಕೊಂಡು ಬಂದೆ. ಗೊತ್ತಿಲ್ಲ ಈಗ ನಂಗೆ 80 ಆಗಿದೆಯೋ 70 ಆಗಿದೆಯೋ ಗೊತ್ತಿಲ್ಲ ನಂಗೆ, ಆದ್ರೆ ಐ ಆಮ್ ಫೀಲಿಂಗ್ ಕಂಫರ್ಟಬಲ್. ನನ್ನ ಪ್ರಭಾವತಿ ಮೇಡಮ್ನ ಇನ್ನೊಂದ್ಸಲ ಕೇಳಿದೆ, ನಾನು ಏನಾದ್ರು ಚೆಕ್ ಮಾಡಿಸ್ಕೋಬೇಕಾ, 1 ವರ್ಷ ಆಯ್ತಲ್ಲ ಅಂತ. ಏನೂ ಅವಶ್ಯಕತೆ ಇಲ್ಲ, ಇಫ್ ಯು ಆರ್ ಕಂಫರ್ಟಬಲ್, ಮತ್ತೆ ಹೊಸ ಮಾಹಿತಿಗಳು ಏನು ಬೇಡ ಅಂತ. ಅಂದ್ರೆ ಈ ಎರಡೂ ನನಗೆ ಡೇಟಾನೇ. ಹೌದು, ನನಗೆ ಹಾರ್ಟ್ ಅಟ್ಯಾಕ್ ಆಗಿದೆ ಅನ್ನೋದು ಡೇಟಾನೇ, ಆದ್ರೆ ನೀನ್ ಬದುಕೋತೀಯ ಅಂದಿದ್ದು ಡೇಟಾನೇ. ಎರಡು ಸೆಟ್ ಆಫ್ ಡಾಕ್ಟರ್ಸ್ 2 ಇನ್ಫಾರ್ಮೇಶನ್ ಕೊಟ್ರು. ಅವ್ರು ಎರಡೂ ಹೇಳಿದ್ದು ಸತ್ಯವೇ, ಎರಡೂ ಸತ್ಯ. ಒಬ್ರು ಹೇಳಿದ್ದು ನಿಂಗೆ ಸ್ಟಂಟ್ ಹಾಕ್ಬೇಕು, ನಿಂಗೆ ಇದಾಕ್ಬೇಕು, ಬೈಪಾಸ್ ಹಾಕ್ಬೇಕು, ಅದು ಹೇಳಿದ್ ನಿಜವೇ. ನಂಗೆ ಅವತ್ತಿನ ದಿನ EF ಸರಿ ಇರ್ಲಿಲ್ಲ, ಲೋ ಇತ್ತು, ನನ್ನ ಹಾರ್ಟ್ ಅದನ್ನ ತಗೊಳ್ಳೋ ಸ್ಟೇಜ್ ಅಲ್ಲಿ ಇರ್ಲಿಲ್ಲ, ಹಾಗಾಗಿ ಪೋಸ್ಟ್ಪೋನ್ ಮಾಡಿದ್ರು. ಪೋಸ್ಟ್ಪೋನ್ಡ್ ಟೈಮ್ ಅಲ್ಲಿ ನಾನು ಡಾಕ್ಟರ್ ಪ್ರಭಾವತಿನ ಭೇಟಿ ಮಾಡಿದ್ದು. ಅವ್ರು ಹೇಳಿದ್ರು ಹೆಂಗೂ ಡ್ಯಾಮೇಜ್ ಆಗೋದಾಗೋಗಿದೆ, ಆದ್ರೆ ಉಳ್ಕೊಂಡಿರೋದನ್ನ ನಾವು ಪ್ರೊಟೆಕ್ಟ್ ಮಾಡೋಣ ಅಂತಂದ್ರು. ಮೆಡಿಸಿನ್ಸ್ ಕೊಟ್ರು. ಕೇಳಿದ್ರು ನಿಂಗೆ ಗ್ಲಾಮರ್ ಹೋಗಿ ಸರ್ಜರಿ ಮಾಡಿಸ್ಕೊಂಡ್ ಬರ್ಬೇಕು ಅಂತ ಏನಾದ್ರು ಗ್ಲಾಮರ್ ಇದೆಯಾ ಅಂತ ಕೇಳಿದ್ರು. ಇಲ್ಲ ನನಗೆ ಅಂತಂದು. ನಂಗೆ ಅದ್ರ ಇಂಟ್ರೆಸ್ಟ್ ಇರ್ಲಿಲ್ಲ, ಮೆಡಿಸಿನ್ಸ್ ನಾನು ತಗೊಳಕ್ಕೆ ರೆಡಿ ಇದ್ದೀನಿ ಅಂತಂದು. ಶಿ ಗೇವ್ ದ ಮೆಡಿಸಿನ್ಸ್, ಐ ಆಮ್ ಕಂಫರ್ಟಬಲ್. ಆಮೇಲೆ ಕೇಳಿದೆ, ಪ್ರಭಾವತಿ ಮೇಡಮ್ ಆಪರೇಷನ್ ಟೇಬಲ್ ಇಂದ ಹೊರಗೆ ಕರ್ಕೊಂಡ್ ಬಂದಿರೋರು ಎಷ್ಟು ಅಂದ್ರೆ 1000 ಜನ ಅಂತ. ಎಲ್ಲರೂ ಹೌದು, ಎಲ್ಲರೂ ಬದುಕೊಂಡಿದ್ದಾರೆ. ಅಂದ್ರೆ 2 ತರ ಯೋಚನೆಗಳಿದೆ ಅಂತ, ಆದ್ರೆ 2 ಮಾಹಿತಿಗಳೇ, 2 ಡೇಟಾ ಡ್ರಿವನ್ ಡಿಸೀಸಸ್ ಏನೆ. ಗೊತ್ತಾಗತ್ತಾ? ಇದು ಸಾಮಾನ್ಯ ಜನಕ್ಕೆ ಆಗುವಂತದ್ದೇ. ಕರೆಕ್ಟ್. ನನ್ನ ತಮ್ಮ ಕಳೆದ ವರ್ಷ ಜನವರಿ ಅಥವಾ 2023 ಡಿಸೆಂಬರ್ 23 ಇಯರ್ ಎಂಡ್, ಗಂಟ್ಲು ಮಾತಾಡಕ್ ಕಷ್ಟ ಆಗ್ತಾ ಇತ್ತು. ಯಾವ್ದೋ ಒಬ್ರು ಡಾಕ್ಟರ್ ಹತ್ರ ಹೋದ್ರು. ಆ ಡಾಕ್ಟರ್ ಹೇಳಿದ್ರು ಒಂದು ಟ್ಯೂಮರ್ ಬೆಳೆದಿದೆ ಅಂತ. ಟ್ಯೂಮರ್ ಅಂದ್ರೆ ಗಡ್ಡೆ ಅಂತ. ನಮ್ ಹಿಂದೆ ನಮಗೆ ಈ ಟ್ಯೂಮರ್ ಅನ್ನೋ ಭಯ ಇಲ್ಲದೆ ಇರೋಂತ ಸರ್ಕಮ್ಸ್ಟೆನ್ಸಸ್ ಅಲ್ಲಿ ಏನೋ ಗಡ್ಡೆ ಬೆಳೆದಿದೆಯಂತೆ ಅಂತ ಲೈಟ್ ಆಗಿ ತಗೊಳ್ತಾ ನಾವು ಲೈಟ್ ಆಗಿ ತಗೊಳ್ತಾ ಇದ್ವಿ. ಈಗ ಅದನ್ನ ಟ್ಯೂಮರ್ ಅಂದ ತಕ್ಷಣನೇ ಓ ಇದು ಕ್ಯಾನ್ಸರ್ ಏನೋ. ಏನಾಗುತ್ತೆ ಡಾಕ್ಟ್ರೆ? ಅವನು ಕೇಳ್ದ, ಅವನು ಸ್ವಲ್ಪ ಕುಗ್ಗೋಗಿದ್ದ. ನಾನು ಹೋಗಿ ಡಾಕ್ಟರ್ನ ಕೇಳಿದೆ, ಏನು ಹೇಳಕ್ಕಾಗಲ್ಲಪ್ಪ, ಚೆಕ್ ಮಾಡ್ಬೇಕು. ನಿಜ ಅವ್ರು ಹೆಂಗ್ ಸರ್ಟಿಫೈ ಮಾಡೋದು? ಅದನ್ನ ಚೆಕ್ ಮಾಡುವವರಿಗೆ ಕ್ಯಾನ್ಸರ್ ಅಲ್ಲ ಅಂತ ಚೆಕ್ ಹೆಂಗ್ ಮಾಡೋದು? ಸೊ ಅವರು ಹೇಳಕ್ಕಾಗ್ಲಿಲ್ಲ, ಸರ್ಜರಿಗೆ ಪ್ರಿಸ್ಕ್ರೈಬ್ ಮಾಡಿದ್ರು. ನಂಗೆ ತಕ್ಷಣ ಏನೋ ಅನ್ನಿಸ್ತು, ಡಾಕ್ಟರ್ 2 ಕಡೆ ಕೊಡೋಣ ಇದನ್ನ ಸ್ಯಾಂಪಲ್ಸ್ನ ಅಂತ. ಸರ್ಜರಿ ಆಯ್ತು, ಸರ್ಜರಿ ಆದ ತಕ್ಷಣ 2 ಕಡೆ ಸ್ಯಾಂಪಲ್ಸ್ ಕೊಡೋಣ ಅಂತಂದು. ಯಾಕೆಂದ್ರೆ 1 ಸ್ಯಾಂಪಲ್ ಮೇಲೆ ನಾನು ಯಾಕೆ ಡಿಪೆಂಡ್ ಆಗ್ಬೇಕು? ಸೊ 2 ಕಡೆ ಸ್ಯಾಂಪಲ್ಸ್ ಕೊಟ್ವಿ. ಮೊದಲನೇ ಸ್ಯಾಂಪಲ್ ಇನ್ಫಾರ್ಮೇಶನ್ ಬಂತು, ಇದು ಮೆಲೈನ್ ಅಲ್ಲ, ಬಿನೈನ್ ಅಂತ. ಅಂದ್ರೆ ಇದು ಗಾಬರಿ ಕೊಡುವಂತದ್ದೇನಿಲ್ಲ, ಕ್ಯಾನ್ಸರ್ ಅಲ್ಲ, ಇದು ಕ್ಯಾನ್ಸರಸ್ಸೇ, ಆದ್ರೆ ಇದು ತೊಂದರೆ ಕೊಡುವಂತಹ ಮಾರಣಾಂತಿಕ ಕ್ಯಾನ್ಸರ್ ಅಲ್ಲ. ಸೊ ಆಮೇಲೆ ಅಪೋಲೋ ಇದ್ದನು ಸೇಮ್ ರಿಪೋರ್ಟ್ ಬಂತು. ಈ ಮಾಹಿತಿ ಬಂದ್ಮೇಲೆ ನನ್ನ ತಮ್ಮ ಚೇತರಿಸ್ಕೊಂಡ, ನಾನ್ ಚೇತರಿಸ್ಕೊಂಡೆ. ನನಗೆ ಆದ್ರೆ ನನ್ನ ತೊಂದರೆ ತಗೊಳ್ಳಿಕ್ಕೆ ಈಸಿ, ಆದ್ರೆ ನನ್ನ ತಮ್ಮನಿಗೆ ನನ್ನ ಮಗು ತರ ಬೆಳೆದಿದ್ದ. ಹೆಂಗೆ ಅದನ್ನ ಬಿಟ್ಕೊಟ್ಬಿಡೋದು? ಆ ಗಾಬರಿ. ನಮ್ಗೆ ಆ ಮಾಹಿತಿಗಳಿಲ್ಲ, ಟೆಕ್ನಿಕಲ್ ಮಾಹಿತಿಗಳಿಲ್ಲ. ಅಥವಾ ನಾನ್ ಟ್ರೀಟ್ಮೆಂಟ್ ತಗೊಳ್ಳುವ ರೀತಿ ಅಥವಾ ನಾನ್ ಮನಸ್ಸು ಯೋಚನೆ ಮಾಡುವ ರೀತಿ ನನ್ನ ತಮ್ಮ ತಗೊಳ್ಳದೇ ಇರ್ಬೋದು. ಸೊ ಹಾಗಾಗಿ ವಿ ಕೆಪ್ಟ್ ಆನ್ ವೇಟಿಂಗ್ ಫಾರ್ ದ ಡೇಟಾ. ಫಸ್ಟ್ ಡೇಟಾ ಅವ್ರು ಹೇಳಿದ್ದೇನೋ ಕ್ಯಾನ್ಸರ್ ಇದೆ, ಇರಬಹುದು ಅಂತ, ಇದು ತೊಂದರೆ ಕೊಡಬಹುದು, ಇದನ್ನ ಸರ್ಜರಿ ಮಾಡಬೇಕು, ಅದನ್ನ ಸರ್ಜರಿ ಮಾಡಕ್ ಮುಂಚೆ ಅದನ್ನ ಚಿಕ್ಕದಾಗಿ ಅದನ್ನ ತೆಗೆದು ಬಯಾಪ್ಸಿ ಮಾಡಬೇಕು. ಸೊ ಇವೆಲ್ಲದಕ್ಕೂ ರೆಡಿ ಆದ್ವಿ. ಸೊ ಮಾಹಿತಿ 1, ಓ ಇವನಿಗೇನೋ ಆಗಿದೆ. ಮಾಹಿತಿ 2, ಸರ್ಜರಿ ಮಾಡ್ಬೇಕಂತೆ, ಸರ್ಜರಿನೂ ಆಯ್ತು. ಮಾಹಿತಿ 3, ಆ ಸರ್ಜರಿ ರಿಪೋರ್ಟ್ ಬರ್ಬೇಕಲ್ಲ, ಲ್ಯಾಬ್ ರಿಪೋರ್ಟ್ಸ್ ಬರ್ಬೇಕಲ್ಲ. ಮಾಹಿತಿ 3 ಬಂತು, ಆರಾಮದ. ಸೊ ಡೇಟಾ ಡ್ರಿವನ್ ಡಿಸೀಸಸ್ 3D ಡೇಟಾ ಅಂದ್ರೆ ಮಾಹಿತಿ ಬಂತು, ಮಾಹಿತಿ ಮೇಲೆ ನಮ್ಮ ಆರೋಗ್ಯ ಸರಿ ಹೋಗೋದು, ಮಾಹಿತಿ ಮೇಲೆ ನಮ್ಮ ಆರೋಗ್ಯ ಕೆಡೋದು. ಸೊ ಈ ಮಾಹಿತಿ ಬಗ್ಗೆ ತುಂಬಾ ಏನು ಗಾಬರಿ ಬಿಡುವಂತ ಅವಶ್ಯಕತೆ ಇಲ್ಲ. ಸಾಧಾರಣ ಭಾಷೆನಲ್ಲಿ ಅಥವಾ ನಮ್ಮ ಡಾಕ್ಟರ್ ಚಂದ್ರಶೇಖರ್ ಭಾಷೆನಲ್ಲಿ ಹೇಳ್ತೀನಿ. ಯಾರನ್ನ ಒಬ್ಬರನ್ನ ಕಳಿಸ್ಕೊಟ್ಟಿದ್ದೆ. ಅವನಿಗೆ ಇದೆಷ್ಟು ಅಂತಂದ್ರೆ ಕ್ರಿಯಾಟಿನ್ ಎಷ್ಟು ಅಂದ್ರೆ 8, 9 ಅಂತ. 1.3 ಇಸ್ ಹೈಯೆಸ್ಟ್. ಅದ್ರ ಮೇಲೆ ಕ್ರಿಯಾಟಿನ್ ಇತ್ತಂದ್ರೆ ಕಷ್ಟ ಅಂತ. 8 ಇದೆಯಾ? ಆಯ್ತಪ್ಪ, ಕಡಿಮೆ ಮಾಡೋಣ ಬನ್ನಿ. ಅವ್ರು ಇಷ್ಟ ಸಾಧಾರಣವಾಗಿ ಹೇಳಿದ್ರು ಅಂದ್ರೆ ಆಯ್ತು, ಕಡಿಮೆ ಮಾಡೋಣ ಬನ್ನಿ. ಸೊ ಒಂದ್ ಕಡೆ ಹೇಳುತ್ತೆ ರಿಪೋರ್ಟು 1.3ಗಿಂತ ಜಾಸ್ತಿ ಇದ್ರೆ ಕ್ರಿಯಾಟಿನ್ ಕಷ್ಟ ಆಗತ್ತೆ, ತೊಂದರೆ ಕೊಡುತ್ತೆ, ಮಲ್ಟಿಪಲ್ ತೊಂದರೆಗಳು ಕೊಡುತ್ತೆ. ಇನ್ನೊಂದ್ ಕಡೆ ಹೇಳುತ್ತೆ, ಇನ್ನೊಂದ್ ಕಡೆ ಡಾಕ್ಟರ್ ಹೇಳ್ತಾರೆ 1.8 ಇದೆ ಅಲ್ವಾ, ಕಡಿಮೆ ಮಾಡೋಣ ಬನ್ನಿ.
1.8 ಅಲ್ಲ 8.8 8 ಇದೆ, ಕಡಿಮೆ ಮಾಡೋಣ ಬನ್ನಿ. ಸೊ ಈಗ ಆ ರಿಪೋರ್ಟ್ ಇಟ್ಕೊಂಡು ಏನ್ ಮಾಡೋದು? ನಾನು ಒಬ್ಬರನ್ನ ಕಳಿಸ್ಕೊಟ್ಟಿದ್ದೆ ಅವ್ರ ಹತ್ರ, ಅವ್ರು ಕಡಿಮೆ ಮಾಡ್ತಾ ಇದ್ದಾರೆ, ಪ್ರತಿನಿತ್ಯ ಕಡಿಮೆ ಆಗ್ತಾ ಇದೆ. ಪಥ್ಯ ಹೇಳಿದ್ದಾರೆ, ಸರಿ ಮಾಡ್ಕೊಳಕ್ ಹೇಳಿದ್ದಾರೆ. ಆ ಸರಿ ಮಾಡ್ಕೊಂತ ಏನಾಯ್ತು, ಅವ್ರು ಕಡಿಮೆ ಆಗ್ತಾ ಇದೆ. ಕಾನ್ಫಿಡೆನ್ಸ್ ಲೆವೆಲ್ ಜಾಸ್ತಿ ಆಯ್ತು. ಯಾರ ಮೇಲೆ? ಆ ಡಾಕ್ಟರ್ ಮೇಲೆ, ಡಾಕ್ಟರ್ ಕೊಟ್ಟಿರುವ ಟ್ರೀಟ್ಮೆಂಟ್ ಮೇಲೆ. ಅಗೈನ್ ದಿಸ್ ಇಸ್ ಡೇಟಾ ಡ್ರಿವನ್ ಡಿಸೀಸಸ್. ಅವ್ರಿಗೆ ಹೇಳಿದ್ರು, ನೀನು ಡಯಾಲಿಸಿಸ್ಗೆ ಹೋಗ್ಬೇಕು, ಕಿಡ್ನಿ ಕೆಡ್ತಾ ಇದೆ, 4th ಸ್ಟೇಜ್ ಬಂದ್ಬಿಟ್ಟಿದೆ, ಲಾಸ್ಟ್ ಸ್ಟೇಜ್ ಅಲ್ಲಿ ಇದೆಯಾ ಅಂತ ಯಾರೋ ಹೇಳಿರೋದು ಸರಿ. ಅವರ ಪ್ರಕಾರ, ಅವರು ಓದಿರೋ ಪ್ರಕಾರ, ಅವರ ನಂಬಿಕೆ ಪ್ರಕಾರ ಯಾವ ಡಾಕ್ಟರ್ ಹೇಳಿದಾರೆ ಅದು ಸರಿ. ಆದ್ರೆ ಅದಕ್ಕಿಂತ ಒಳ್ಳೆ ಡಾಕ್ಟರ್ ಇದ್ದಾರಲ್ಲ, ಇದನ್ನೂ ಸರಿ ಮಾಡಬಹುದು ಅನ್ನೋ ಡಾಕ್ಟರ್ ಇದ್ದಾರಲ್ಲ ಅಲ್ವಾ? ರೈಟ್. ಸೊ ಹೀಗೆ ಡೇಟಾ ಡ್ರಿವನ್ ಡಿಸೀಸಸ್, ಹೀಗೆ ಎಷ್ಟು ಕೇಸ್ ಹಿಸ್ಟ್ರಿ ಬೇಕಾದ್ರೂ ಹೇಳ್ಬೋದು.